ನಮಸ್ಕಾರ ಆತ್ಮೀಯರೇ. ಚಟಕ್ಕೆ ಬಿದ್ದವಳು ಕಟ್ಟಿಸಿಕೊಂಡಳು ಚಟ್ಟ, ಮೂಳೆ ಹೇಳಿದ ಸತ್ಯ. ಈ ವಿಚಾರ ಸಂಕಿರಣಕ್ಕೆ ತಮಗೆಲ್ಲ ಸ್ವಾಗತ. ಅದಕ್ಕೂ ಮೊದಲು ಯಾರು ನನ್ನ ವಿಡಿಯೋವನ್ನು ಮೊದಲು ನೋಡ್ತಾ ಇದ್ದೀರಾ, ದಯಮಾಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಗಂಡ ಮಕ್ಕಳ ಜೊತೆ ಅಚ್ಚುಕಟ್ಟಾಗಿ ಜೀವನ ಮಾಡಬೇಕಾಗಿರುವ ಹೆಣ್ಣು ಮಕ್ಕಳು ಇಂದು ಯಾರದೋ ಕ್ಷಣಿಕ ಸುಖಕ್ಕೆ ಹಿಂದೆ ಬಿದ್ದು ಯಾರದೋ ಜೊತೆ ಅನೈತಿಕ ಸಂಬಂಧವನ್ನು ಬೆಳೆಸಿ ತಾವು ಹಾಳಾಗಿ ತನ್ನ ಸಂಸಾರವನ್ನು ಕೂಡ ಹಾಳು ಮಾಡುತ್ತಿದ್ದಾರೆ. ಪ್ರಾಮಾಣಿಕವಾಗಿರುವ ತನ್ನ ಗಂಡ ತನ್ನ ಮಕ್ಕಳಿಗೆ ದ್ರೋಹವನ್ನು ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಿಕ್ಕಿರುವಂತಹ ಅಪಾರವಾದ ಸ್ವಾತಂತ್ರ್ಯ ಮತ್ತು ಅಪಾರವಾದ ಕಾನೂನಿನ ಬೆಂಬಲಗಳಿಂದ ಈ ಹೆಣ್ಣು ಮಕ್ಕಳ ಆಟೋಟಪ್ಪಕ್ಕೆ ಎಲ್ಲೆಯೇ ಇಲ್ಲದಂತಾಗಿದೆ. ಇಂದು ಈ ಹೆಣ್ಣು ಮಕ್ಕಳು ಎಲ್ಲೇ ಮೀರಿ ಹೋಗುತ್ತಿದ್ದಾರೆ. ಸ್ನೇಹಿತರೆ, ತಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ತನ್ನ ಗಂಡ ಮಕ್ಕಳ ಅಭಿವೃದ್ಧಿಗಾಗಿ, ತನ್ನ ಸಂಸಾರದ ಶ್ರೇಯೋಭಿವೃದ್ಧಿಗಾಗಿ ಬಳಸಿಕೊಳ್ಳುವುದಕ್ಕೆ ಬದಲಾಗಿ ಯಾವುದೋ ಚಟಕ್ಕೆ ಬಳಸಿಕೊಂಡು ಚಟ್ಟವನ್ನು ಏರುತ್ತಿರುವ ಹೆಂಗರ ಸಂಖ್ಯೆ ಹೆಚ್ಚಾಗಿದೆ. ಇಂತಹ ಅವಿವೇಕಕ್ಕೆ ಇತ್ತೀಚಿನ ಹೆಣ್ಣು ಮಕ್ಕಳು ಯಾಕೆ ಬೀಳುತ್ತಿದ್ದಾರೆ ಗೊತ್ತಿಲ್ಲ. ಯಾವುದೋ ವ್ಯಾಮೋಹಕ್ಕೆ ಇಡೀ ಸಂಸಾರಗಳು ಬೀದಿ ಪಾಲಾಗುತ್ತಿವೆ. ಸ್ನೇಹಿತರೆ, ನೆಲಮಂಗಲ ಬಳಿಯಲ್ಲಿ ಹಳೆ ನಿಜಗಲ್ ಬಳಿಯಲ್ಲಿ ಹೆಂಗಸಿನ ಬುರ್ರೆ ಎಂದು ದೊರೆತಿತ್ತು. ಹೆಂಗಸಿನ ಶವವನ್ನು ಸಂಪೂರ್ಣವಾಗಿ ನಾಯಿ ನರಿಗಳು ಪ್ರಾಣಿ ಪಕ್ಷಿಗಳು ತಿಂದು ಹಾಕಿದ್ದವು. ಕೊನೆಯಲ್ಲಿ ಮೂಳೆ ಮಾತ್ರ ಉಳಿದಿತ್ತು. ಆ ತೋಟದ ಮಾಲೀಕ ಉಮೇಶ್ ಎನ್ನುವವನು ಬೆಳಗಿನ ಜಾವದಲ್ಲಿ ಮಕ್ಕಳನ್ನು ಕರೆದುಕೊಂಡು ತೋಟಕ್ಕೆ ಹೊರಟಿದ್ದನು ಮತ್ತು ತೋಟದಲ್ಲಿ ಬರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಯಿ ಇದೆ ಎಂದು ತೆಗೆದುಕೊಳ್ಳಲು ಹೋಗುತ್ತಾನೆ. ಆದರೆ ಅಲ್ಲಿ ಒಬ್ಬ ಹೆಂಗಸೊಬ್ಬಳ ತಲೆಬುರುಡೆ ದೊರೆತಿರುತ್ತದೆ ಮತ್ತು ಆ ತೋಟದ ಮಾಲೀಕ ಬೆಚ್ಚಿ ಬೀಳುತ್ತಾನೆ ಮತ್ತು ಪೊಲೀಸರಿಗೆ ಫೋನ್ ಮಾಡಿ ಕರೆಸಿಕೊಳ್ಳುತ್ತಾನೆ. ಅಲ್ಲಿಗೆ ಬಂದ ಪೊಲೀಸರು ತನಿಖೆಯನ್ನು ನಡೆಸಿದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ದೊರೆತಂಥ ಯಮುನಾ ಎಂಬ ಮಹಿಳೆಯ ID ಕಾರ್ಡ್ಗಳು, ಗುರುತಿನ ಚೀಟಿಗಳು ಮತ್ತು ಅವಳ ಬ್ಯಾಗುಗಳು, ಅವಳ ಬಟ್ಟೆಗಳನ್ನು ನೋಡಿ ಅವಳು ಯಮುನಾ ಎಂಬ ಮಹಿಳೆಯಾಗಿರುತ್ತಾಳೆ ಮತ್ತು ಅವಳು ಕ್ಯಾಸಂದ್ರದ ನಿವಾಸಿಯಾಗಿರುತ್ತಾಳೆ ಎಂದು ಗುರುತನ್ನು ಪತ್ತೆ ಹಚ್ಚುತ್ತಾರೆ. ಅನಂತರ ಯಮುನಾಳ ಪತಿಯಾದ ಮಲ್ಲಿಕಾರ್ಜುನ್ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡುತ್ತಾರೆ. ಮಲ್ಲಿಕಾರ್ಜುನ್ ಮತ್ತು ಅವರ ಮಕ್ಕಳು ಈ ಶವ ತನ್ನ ಹೆಂಡತಿಯದ್ದೇ ಆಗಿರುತ್ತದೆ ಎಂದು ಅವಳನ್ನು ಗುರುತು ಹಿಡಿಯುತ್ತಾರೆ. ಈ ಯಮುನಾ ಮಾರ್ಚ್ 21ರಂದು ಮನೆಯಿಂದ ತನ್ನ ಕಂಪನಿಯಲ್ಲಿ ಕೆಲಸಕ್ಕಾಗಿ ಹೋಗಿರುತ್ತಾಳೆ. ಇವಳು ರಿಲಯನ್ಸ್ ಕಂಪನಿಯ ಜಿಲಾಕ್ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾಳೆ. ಆದರೆ ಇವಳಿಗೆ ಅದೇನು ಮಂಕು ಬಡಿದಿತ್ತೋ, ಅದೇನು ಕೆಟ್ಟ ಬುದ್ಧಿ ಬಂದಿತ್ತೋ ಮತ್ತು ಇವಳ ಆಯಸ್ಸು ಮುಗಿದಿತ್ತೋ ಏನೋ, ಆ ದಿನ ಕೆಲಸಕ್ಕೆ ಹೋಗುವುದಕ್ಕೆ ಬದಲಾಗಿ ತನ್ನ ಪ್ರಿಯಕರನು ಫೋನ್ ಮಾಡಿದ ಎಂದು ಹೇಳಿ ಅವನನ್ನು ಭೇಟಿಯಾಗುವುದಕ್ಕಾಗಿ ಹಳೆ ನಿಜಗಲ್ ಬಳಿಯ ಒಂದು ಪಾಳು ಬಿದ್ದ ಮನೆಗೆ ಹೋಗುತ್ತಾಳೆ. ಹೀಗೆ ಈಕೆಯನ್ನು ಪಾಳು ಬಿದ್ದ ಮನೆಗೆ ಕರೆಸಿಕೊಂಡವನು ಬೇರೆ ಯಾರೂ ಅಲ್ಲ, ಈಕೆಯ ಪ್ರಿಯಕರ ರಾಘವೇಂದ್ರ. ಈ ರಾಘವೇಂದ್ರನು ಇವನು ದೊಡ್ಡಬಳ್ಳಾಪುರದವನಾಗಿರುತ್ತಾನೆ. ಇದಕ್ಕೂ ಮೊದಲು ಯಮುನಾ ಅವಳ ಗಂಡನೊಂದಿಗೆ ದೊಡ್ಡಬಳ್ಳಾಪುರದಲ್ಲಿ ಸಣ್ಣ ಹೋಟೆಲೊಂದನ್ನು ನಡೆಸಿರುತ್ತಾಳೆ. ಈ ಹೋಟೆಲ್ಗೆ ಆಗಾಗ ಊಟಕ್ಕೆ ರಾಘವೇಂದ್ರ ಎನ್ನುವ ಆಟೋ ಡ್ರೈವರೊಬ್ಬನು ಬರುತ್ತಿರುತ್ತಾನೆ. ಈ ಆಟೋ ಡ್ರೈವರನಿಗೆ ಹೆಂಡತಿ ಮಕ್ಕಳಿದ್ದರೂ ಕೂಡ ಅವರು ಇವರಿಂದ ದೂರವಾಗಿರುತ್ತಾರೆ. ಹೀಗೆ ಹೆಂಡತಿ ಮಕ್ಕಳಿಂದ ದೂರವಾಗಿದ್ದ ರಾಘವೇಂದ್ರನು ಯಮುನಾಳ ಮೇಲೆ ಕಣ್ಣು ಹಾಕುತ್ತಾನೆ ಮತ್ತು ಯಮುನಾಳೊಂದಿಗೆ ಅನೈತಿಕ ಸಂಬಂಧವನ್ನು ಕೂಡ ಬೆಳೆಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಯಮುನಾಳೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡ ರಾಘವೇಂದ್ರನು ಹಣಕ್ಕಾಗಿ ಆಗಾಗ ಯಮುನಾಳನ್ನು ಪೀಡಿಸುತ್ತಿರುತ್ತಾನೆ. ಯಮುನಾ ಆಗಾಗ 5,000ವನ್ನೋ 10,000ವನ್ನೋ ಕೊಟ್ಟು ಕಳುಹಿಸುತ್ತಿರುತ್ತಾಳೆ. ಆದರೆ ಇದಕ್ಕೆಲ್ಲ ಸಮಾಧಾನಗೊಳ್ಳದ ರಾಘವೇಂದ್ರನು ಮಾರ್ಚ್ 21ರಂದು ಯಮುನಾಳ ಬರ್ತ್ಡೇ ಇರುತ್ತೆ. ಯಮುನಾಳ ಹುಟ್ಟುಹಬ್ಬಕ್ಕೆ ವಿಶ್ ಮಾಡುವ ನೆಪದಲ್ಲಿ ಯಮುನಾಳನ್ನು ಹಳೆ ನಿಜಗಲ್ ಬಳಿಯ ಪಾಳು ಮನೆಯೊಂದಕ್ಕೆ ಯಮುನಾಳನ್ನು ಕರೆಸಿಕೊಳ್ಳುತ್ತಾನೆ. ಯಮುನಾಳನ್ನು ಮಾಮೂಲಿಯಾಗಿ ಹಣಕ್ಕಾಗಿ ಪೀಡಿಸುತ್ತಾನೆ. ನಂತರ ಯಮುನಾಳ ಮೈಮೇಲಿದ್ದ ಒಡವೆಗಳಿಗಾಗಿ ಅವಳನ್ನು ಅದೇ ತೋಟದಲ್ಲಿ ಕೊಂದು ಹಾಕುತ್ತಾನೆ. ಈ ರೀತಿಯಾಗಿ ಯಮುನಾಳನ್ನು ಉಸಿರುಗಟ್ಟಿಸಿ ಸಾಯಿಸಿ ಅವಳ ಮೈಮೇಲಿದ್ದ ಎಲ್ಲ ಒಡವೆಗಳನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗುತ್ತಾನೆ. ಈ ರೀತಿಯಾಗಿ ಅಲ್ಲಿಂದ ಪರಾರಿಯಾದ ರಾಘವೇಂದ್ರನು ತಲೆಮರೆಸಿಕೊಂಡು ತಮಿಳುನಾಡು, ಚೆನ್ನೈ, ಊಟಿ ಎಂದು ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತಾನೆ. ಕೊನೆಯದಾಗಿ ಮೈಸೂರಿನಲ್ಲಿ ಬಂದು ನೆಲೆಸಿರುತ್ತಾನೆ. ಈ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಮೈಸೂರಿನಲ್ಲಿದ್ದ ರಾಘವೇಂದ್ರನನ್ನು ಬಂಧಿಸುತ್ತಾರೆ.
ಆತ್ಮೀಯರೇ, ಇಂಥ ಪ್ರಕರಣಗಳು ಸಾವಿರಾರು ಸಂಖ್ಯೆಯಲ್ಲಿ ಇತ್ತೀಚಿನ ಸಂಖ್ಯೆಯಲ್ಲಿ ಅಪಾರವಾಗಿ ನಡೆಯುತ್ತಿವೆ. ಆದರೆ ಮಹಿಳೆಯರು ಇವುಗಳಿಂದ ಬುದ್ಧಿಯನ್ನೇ ಕಲಿಯುತ್ತಿಲ್ಲ. ತಾನು ಕೋತಿಗೆ ಹೆಂಡ ಕುಡಿಸಿದಂತೆ ಸಂಸಾರವಿದ್ದರೂ ಕೂಡ, ಮಕ್ಕಳಿದ್ದರೂ ಕೂಡ ಅದು ಯಾವುದೋ ಇಂಥ ಕೆಟ್ಟ ಹುಳುಗಳ ಜಂತುಗಳ ಒಂದು ಆಮಿಷಕ್ಕೆ ಬಿದ್ದು ಬಿಡುತ್ತಾರೆ. ಆದರೆ ಈ ಹೆಣ್ಣು ಮಕ್ಕಳಿಗೆ ತನಗೆ ಗಂಡನಿದ್ದಾನೆ, ತನಗೆ ಮಕ್ಕಳಿದ್ದಾರೆ, ತನಗೆ ಒಂದು ಸಂಸಾರವಿದೆ ಮತ್ತು ಅವರ ಜವಾಬ್ದಾರಿಯನ್ನು ತಾನು ಹೊತ್ತಿದ್ದೇನೆ ಎನ್ನುವ ಸತ್ಯವನ್ನು ಇವರು ಅದು ಯಾಕೆ ಮರೆಯುತ್ತಾರೋ ಗೊತ್ತಿಲ್ಲ. ಈ ರೀತಿ ಚಟಕ್ಕೆ ಬಿದ್ದವಳು ದಾರುಣವಾಗಿ ಚಟ್ಟವನ್ನು ಹತ್ತುತ್ತಾಳೆ. ಇವಳ ಶವವನ್ನು ನಾಯಿ, ನರಿಗಳು, ಪ್ರಾಣಿ ಪಕ್ಷಿಗಳು ಸಂಪೂರ್ಣವಾಗಿ ತಿಂದು ಹಾಕುತ್ತವೆ. ಮಾನವನು ಮೂಳೆ ಮಾಂಸದ ತಡಿಕೆಯಾಗಿದ್ದಾನೆ, ಆದರೆ ಅವನಲ್ಲಿ ಅಪಾರವಾದ ಕಾಮಾದಿ ಬಯಕೆಗಳು ಇರುತ್ತವೆ. ಹಾಗೆಂದು ಗಂಡ, ಮಕ್ಕಳು, ಸಂಸಾರ ಎಂದು ಜವಾಬ್ದಾರಿಯನ್ನು ಹೊತ್ತ ಮೇಲೂ ಕೂಡ ಹೆಣ್ಣು ಮಕ್ಕಳು ಈ ರೀತಿ ದಾರಿಯನ್ನು ತಪ್ಪಿ ತಾನು ಕೆಟ್ಟು ತನ್ನ ಸಂಸಾರವನ್ನು ಕೆಡಿಸುತ್ತಿರುವುದು ನಿಜವಾಗಲೂ ಶೋಚನೀಯವಾದ ವಿಚಾರವಾಗಿದೆ. ಇವರು ಹೆಣ್ಣು ಮಕ್ಕಳು ಯಾಕೆ ಯೋಚನೆ ಮಾಡುವ ಶಕ್ತಿಯನ್ನು ಹೊಂದಿರುವುದಿಲ್ಲ ಮತ್ತು ಅನೈತಿಕ ಸಂಬಂಧವನ್ನು ಹೊಂದಿದ ವ್ಯಕ್ತಿ ಎಂದಿಗೂ ಕೂಡ ಒಳ್ಳೆಯವನಾಗುವುದಿಲ್ಲ, ಎಂದಿಗೂ ಕೂಡ ಗಂಡನಾಗುವುದಿಲ್ಲ ಮತ್ತು ಇಂತಹ ಸಂಬಂಧಗಳು ಎಂದಿಗೂ ಕೂಡ ಒಳ್ಳೆಯ ಗುರಿಯನ್ನು, ಒಳ್ಳೆಯ ಅಂತಿಮ ತೀರ್ಮಾನವನ್ನು ತರುವುದಿಲ್ಲ. ಇಂಥ ಸಂಬಂಧಗಳು ಎಂದಿಗೂ ದಾರುಣವಾಗಿಯೇ ಅಂತ್ಯವಾಗುತ್ತವೆ. ಇಂತಹ ಸಂಬಂಧಗಳಿಗೆ ಯಾವಾಗಲೂ ಕೂಡ ಒಳ್ಳೆಯ ಅಂತ್ಯ ಸಿಗುವುದಿಲ್ಲ. ಅನೈತಿಕ ಸಂಬಂಧವನ್ನು ಹೊಂದಿದವನು ಎಂದಿಗೂ ಒಳ್ಳೆಯವನಾಗಿರುವುದಿಲ್ಲ, ಎಂದಿಗೂ ತಮಗೆ ಒಳಿತನ್ನು ಬಯಸುವುದಿಲ್ಲ. ಅವನು ಎಂದಿಗೂ ಕೂಡ ಮಾರಕವೇ. ಅವನು ಎಂದಿಗೂ ಕೂಡ ಹಣಕ್ಕಾಗೋ, ಪ್ರಾಣಕ್ಕಾಗೋ, ಒಡವೆಗಾಗಿಯೋ ತನ್ನನ್ನು ಪೀಡಿಸಿ ತನ್ನ ಪ್ರಾಣವನ್ನು ತೆಗೆದೇ ತೀರುತ್ತಾನೆ. ಈ ರೀತಿ ಸಂಬಂಧ ಬೆಳೆಸುವವರು ಎಂದಿಗೂ ಕೂಡ ಯೋಗ್ಯರಾಗಿರುವುದಿಲ್ಲ. ಕಂಡವರ ಹೆಂಡತಿಯ ಮೇಲೆ ಕಣ್ಣು ಹಾಕುವವನು ಎಂದಿಗೂ ಕಳ್ಳನೋ, ಕೊಲೆಗಾರನೋ ಆಗಿರುತ್ತಾನೆ ಎನ್ನುವುದನ್ನು ನಮ್ಮ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಚ್ಚುಕಟ್ಟಾಗಿ ಸಂಸಾರ ಮಾಡುತ್ತಿದ್ದ ಈ ಯಮುನಾಗೆ ಅದೇನು ಬುದ್ಧಿ ಬಂತೋ ಗೊತ್ತಿಲ್ಲ. ಅಷ್ಟು ದೇವರಂಥ ಗಂಡನನ್ನು, ಬಂಗಾರದಂಥ ಮಕ್ಕಳನ್ನು, ಬಂಗಾರದಂಥ ಜೀವನವನ್ನು ಬಿಟ್ಟು ಅದ್ಯಾವುದೋ ಪಾಳು ಮನೆಯಲ್ಲಿ ಹಾಳು ಹೆಣವಾಗಿ ಹೋಗಿದ್ದಾಳೆ. ಮನೆಯಲ್ಲಿ ಅಚ್ಚುಕಟ್ಟಾಗಿ ಸಂಸಾರವನ್ನು ಮಾಡಿಕೊಂಡಿದ್ದರೆ ಇವಳಿಗೆ ಈ ಗತಿ ಬರುತ್ತಿರಲಿಲ್ಲ. ಇವಳು ಅದು ಯಾವ ದಾರುಣ ಸ್ಥಿತಿಯಲ್ಲಿ ಸಿಕ್ಕಿದ್ದಾಳೆ ಎಂದರೆ ಇವಳ ಮೈ ಮೇಲೆ ಎಲ್ಲ ಮಾಂಸವನ್ನು ಕೂಡ ನಾಯಿ, ನರಿಗಳು, ಹದ್ದುಗಳು ತಿಂದು ಮುಗಿಸಿದ್ದವು. ಈ ರೀತಿ ಯಾವುದೋ ಚಟಕ್ಕಾಗಿ ಹೋದವಳು ಸಂಪೂರ್ಣವಾಗಿ ಚಟ್ಟವನ್ನು ಹತ್ತಿದ್ದಾಳೆ. ಕೊನೆಯಲ್ಲಿ ಮೂಳೆಗಳನ್ನು ಮಾತ್ರ ನಾಯಿಗಳು ಉಳಿಸಿದ್ದವು ಎಂದರೆ ನಂಬಲೇಬೇಕು. ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಏನೆಂದರೆ, ಮನೆಯಲ್ಲಿ ಬಂಗಾರದಂಥ ಗಂಡ, ಮಕ್ಕಳು ಇದ್ದಾಗಲೂ ಕೂಡ, ಸುಖ ಸಂಸಾರ ಇದ್ದಾಗಲೂ ಕೂಡ ಹೆಣ್ಣು ಮಕ್ಕಳು ಯಾಕೆ ಇಂತಹ ದಾರುಣ ಅಂತ್ಯವನ್ನು ಕಾಣುತ್ತಿದ್ದಾರೆ? ಯಾಕೆ ಈ ರೀತಿಯ ಆಮಿಷಕ್ಕೆ ಒಳಗಾಗುತ್ತಿದ್ದಾರೆ? ಇವರ ಬುದ್ಧಿಗೆ ಏನಾಗಿದೆ ಎಂದು ನಿಜಕ್ಕೂ ಕಳವಳಕಾರಿಯಾಗುತ್ತದೆ. ಮತ್ತು ಹೆಣ್ಣು ಮಕ್ಕಳೇ, ದಯಮಾಡಿ ಹುಷಾರಾಗಿರಿ. ತಮ್ಮ ಬಂಗಾರದಂಥ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ.